ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯು ನಮ್ಮ ನರಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ವಿಟಮಿನ್ ಡಿ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ B12. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಟಮಿನ್ B12. ವಿಟಮಿನ್ B12 ಕೊರತೆಯು ನಿಮ್ಮ ನರಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಇದಕ್ಕಾಗಿಯೇ ಈ ವಿಟಮಿನ್ ಕೊರತೆಯು ನಿಮ್ಮ ಕೈ ಮತ್ತು ಕಾಲುಗಳನ್ನು ನಡಗಿಸುತ್ತದೆ. ಇದಲ್ಲದೆ ಈ ವಿಟಮಿನ್ ಕೊರತೆಯಿಂದಾಗಿ ನೀವು ಕೈ ಮತ್ತು ಕಾಲುಗಳಲ್ಲಿ ಜುಮ್ಮೆನಿಸುವಿಕೆಯನ್ನು ಅನುಭವಿಸಬಹುದು. ನಿಮ್ಮ ನರಗಳ ಹೊರತಾಗಿ ವಿಟಮಿನ್ B12 ಕೊರತೆಯು ನಿಮ್ಮ ಮೂಳೆಯ ಆರೋಗ್ಯ ಮತ್ತು ಸ್ನಾಯುವಿನ ಆರೋಗ್ಯವನ್ನು ಕೆಟ್ಟದಾಗಿ ಹಾನಿಗೊಳಿಸುತ್ತದೆ. ನೀವು ನಡೆಯಲು ಕಷ್ಟಪಡುತ್ತಿದ್ದರೆ ಅಥವಾ ಕೀಲು ನೋವನ್ನು ಎದುರಿಸುತ್ತಿದ್ದರೆ ನಿಮ್ಮ ದೇಹದಲ್ಲಿ ವಿಟಮಿನ್ B12 ಕೊರತೆ ಉಂಟಾಗಿರಬಹುದು. ಎರಡನೇ ಪ್ರಶ್ನೆ, ದೇಹದ ಯಾವ ಅಂಗವನ್ನು ವಾತದೋಷದ ವಾಸಸ್ಥಾನ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಹೊಕ್ಕಳು, ಬಿ ಕಿವಿ, ಸಿ ಪಾದ, ಡಿ ನೆತ್ತಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಿವಿ. ಕಿವಿಗಳು ಶಬ್ದದ ಮೂಲ ಮತ್ತು ವಾತದೋಷದ ವಾಸಸ್ಥಾನ ಎಂದು ಹೇಳಲಾಗುತ್ತದೆ. ಕಿವಿಗಳಿಗೆ ಎಣ್ಣೆಯಿಂದ ಮಸಾಜ್ ಮಾಡುವುದರಿಂದ ಏಕಾಗ್ರತೆ ಹೆಚ್ಚಾಗುತ್ತದೆ ಮತ್ತು ಮನಸ್ಸು ಶಾಂತವಾಗಿರುತ್ತದೆ. ಇಷ್ಟೇ ಅಲ್ಲ, ಇದು ವಾತದೋಷವನ್ನು ಶಾಂತಗೊಳಿಸುತ್ತದೆ ಮತ್ತು ನಿದ್ರೆಯನ್ನು ಸುಧಾರಿಸುತ್ತದೆ. ಮೂರನೇ ಪ್ರಶ್ನೆ, ಭಾರತದ ಸಕ್ಕರೆಯ ಬಟ್ಟಲು ಎಂದು ಯಾವ ರಾಜ್ಯವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ಕರ್ನಾಟಕ, ಸಿ ಉತ್ತರ ಪ್ರದೇಶ್, ಡಿ ಪಂಜಾಬ್. ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಪ್ರದೇಶ್. ಭಾರತದಲ್ಲಿನ ಕೆಲವು ರಾಜ್ಯಗಳು ಅವರ ಶ್ರೀಮಂತ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ. ಅಂತಹ ಒಂದು ಅಡ್ಡ ಹೆಸರು ಶುಗರ್ ಬೌಲ್ ಆಫ್ ಇಂಡಿಯಾ. ಕಬ್ಬು ಕೃಷಿ ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ ಭಾರತವನ್ನು ಮುನ್ನಡೆಸುತ್ತದೆ. ಕಬ್ಬು ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ ಮತ್ತು ಉತ್ತರ ಪ್ರದೇಶವು ಭಾರತದ ಸಕ್ಕರೆಯ ಉತ್ಪಾದನೆಗೆ ಹೆಚ್ಚಿನ ಪಾಲನ್ನು ನೀಡುತ್ತದೆ. ರಾಜ್ಯದ ಫಲವತ್ತಾದ ಬಯಲು ಪ್ರದೇಶ, ಹೇರಳವಾದ ನೀರು ಸರಬರಾಜು ಮತ್ತು ಅನುಕೂಲಕರ ವಾತಾವರಣವು ಕಬ್ಬು ಕೃಷಿಗೆ ಸೂಕ್ತವಾಗಿದೆ. ನಾಲ್ಕನೇ ಪ್ರಶ್ನೆ, ಯಕೃತ್ತಿನ ವೈಫಲ್ಯದಲ್ಲಿ ಯಾವ ಸಮಸ್ಯೆ ತುಂಬ ಸಾಮಾನ್ಯವಾಗಿರುತ್ತದೆ? ಆಪ್ಷನ್ಸ್: ಎ ನಿರ್ಜಲೀಕರಣ, ಬಿ ನಿದ್ರಾಹೀನತೆ, ಸಿ ಅತಿಯಾದ ಬೊಜ್ಜು, ಡಿ ಹಸಿವಾಗುವುದಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ, ನಿದ್ರಾಹೀನತೆ. ಯಕೃತ್ತು ವೈಫಲ್ಯದಲ್ಲಿ ನಿದ್ರಾ ಸಮಸ್ಯೆಗಳು ತುಂಬ ಸಾಮಾನ್ಯವಾಗಿರುತ್ತವೆ. ನಮ್ಮ ದೇಹದ ಉಷ್ಣತೆ ಮತ್ತು ಶಕ್ತಿಯ ಸಮತೋಲನವನ್ನು ಕಾಯ್ದುಕೊಳ್ಳುವ ಮೆಲಟೋನಿನ್ ಮತ್ತು ಗ್ಲೂಕೋಸ್ ಅನ್ನು ನಿಯಂತ್ರಿಸುವಲ್ಲಿ ಯಕೃತ್ತು ಪ್ರಮುಖ ಪಾತ್ರ ವಹಿಸುತ್ತದೆ. ಯಕೃತ್ತು ಹಾನಿಗೊಳಗಾದಾಗ ಈ ಪ್ರಕ್ರಿಯೆಗಳಿಗೆ ಅಡ್ಡಿಯಾಗುತ್ತದೆ. ಇದರಿಂದ ನಿದ್ದೆ ಬಾರದಿರುವುದು, ಮಧ್ಯರಾತ್ರಿ ಎಚ್ಚರಗೊಳ್ಳುವುದು ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ. ಐದನೇ ಪ್ರಶ್ನೆ, ಕೆಂಪು ಸೇಬು ಅಥವಾ ಹಸಿರು ಸೇಬು ಇವೆರಡರಲ್ಲಿ ಯಾವುದು ಹೆಚ್ಚು ಆರೋಗ್ಯಕರ? ಆಪ್ಷನ್ಸ್: ಎ ಕೆಂಪು ಸೇಬು, ಬಿ ಹಸಿರು ಸೇಬು, ಸಿ ಎ ಮತ್ತು ಬಿ, ಡಿ ಎ ಅಥವಾ ಬಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಸಿರು ಸೇಬು. ಹಸಿರು ಸೇಬು ಹುಳಿ ರುಚಿಯನ್ನು ಹೊಂದಿದ್ದು ಕೆಂಪು ಸೇಬಿಗೆ ಹೋಲಿಸಿದಾಗ ಇದರಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಕಡಿಮೆ ಇರುತ್ತದೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವ ವ್ಯಕ್ತಿಗಳಿಗೆ ಹಸಿರು ಸೇಬು ಉತ್ತಮವಾದದ್ದು. ಇದರಲ್ಲಿ ಕಡಿಮೆ ಗ್ಲೈಸೆಮಿಕ್ ಸೂಚಿ ಇದ್ದು ನಾರಿನಾಂಶ ಕೂಡ ಇದರಲ್ಲಿ ಹೆಚ್ಚಿದೆ. ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುವ ಕರಗುವ ನಾರು ಪೆಕ್ಟಿನ್ ಹಸಿರು ಸೇಬಿನಲ್ಲಿದ್ದು ಪ್ರಯೋಜನಕಾರಿ ಕರುಳಿನ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಕೆಂಪು ಸೇಬುಗಳು ಹಸಿರು ಸೇಬುಗಳಿಗಿಂತ ಸ್ವಲ್ಪ ಕಡಿಮೆ ಫೈಬರ್ ಅನ್ನು ಹೊಂದಿದ್ದರೂ ಅವು ಇನ್ನೂ ಕರಗುವ ಮತ್ತು ಕರಗದ ಫೈಬರ್ ಎರಡನ್ನೂ ಅತ್ಯುತ್ತಮ ಪ್ರಮಾಣದಲ್ಲಿ ಒದಗಿಸುತ್ತದೆ. ಇದು ನಿಯಮಿತ ಕರುಳಿನ ಚಲನೆ ಮತ್ತು ಆರೋಗ್ಯಕರ ಜೀರ್ಣಾಂಗ ವ್ಯೂಹವನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ಆರನೇ ಪ್ರಶ್ನೆ, ಯಾವ ಮೀನನ್ನು ಉಚಿತವಾಗಿ ಕೊಟ್ಟರೂ ತಿನ್ನಬಾರದು ಎನ್ನುತ್ತಾರೆ ವೈದ್ಯರು? ಆಪ್ಷನ್ಸ್: ಎ ಥಾಯ್ ಮಾಗುರ್, ಬಿ ಟಿಲಾಪಿಯಾ, ಸಿ ಮ್ಯಾಕರಲ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಮೀನು ಪ್ರೋಟೀನ್, ವಿಟಮಿನ್ ಎ, ಡಿ, ಇ ಮತ್ತು ಕೆ ಯ ಅತ್ಯುತ್ತಮ ಮೂಲವಾಗಿದೆ. ಇದಲ್ಲದೆ ಅವುಗಳು ಅನೇಕ ಇತರ ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆ. ವೈದ್ಯರು ಕೂಡ ಪದೇ ಪದೇ ಮೀನು ತಿನ್ನಲು ಸಲಹೆ ನೀಡುತ್ತಾರೆ.
ಆದರೆ ಎಲ್ಲಾ ರೀತಿಯ ಮೀನುಗಳನ್ನು ತಿನ್ನುವುದು ಒಳ್ಳೆಯದಲ್ಲ. ಅವುಗಳಲ್ಲಿ ಹೈಬ್ರಿಡ್ ಮಾಗೂರ್ ಅಥವಾ ತಾಯ್ ಮಾಗೂರ್ ಎಂದು ಕರೆಯಲ್ಪಡುವ ಮೀನು, ಇದನ್ನು ಬೆಕ್ಕು ಮೀನು ಎಂದು ಸಹ ಕರೆಯಲಾಗುತ್ತದೆ. ಇನ್ನು ಟಿಲಾಪಿಯಾ ಮೀನು ತಿನ್ನುವುದರಿಂದ ದೇಹದ ಕೊಬ್ಬು ಹೆಚ್ಚಾಗುತ್ತದೆ. ಇದಲ್ಲದೆ ಟಿಲಾಪಿಯಾ ಮೀನಿನ ದೇಹದಲ್ಲಿ ಡಯಾಕ್ಸಿನ್ ಇರುತ್ತದೆ. ಟಿಲಾಪಿಯಾ ಮೀನಿನ ದೇಹದಲ್ಲಿ ವಿವಿಧ ರೀತಿಯ ಕೀಟನಾಶಕಗಳು ಕಂಡುಬರುತ್ತವೆ. ಇವು ಮಾನವ ದೇಹದಲ್ಲಿ ಅನೇಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ. ಇನ್ನು ಮ್ಯಾಕರಲ್ ಮತ್ತೊಂದು ರುಚಿಕರವಾದ ಎಣ್ಣೆಯುಕ್ತ ಮೀನು. ಆದಾಗ್ಯೂ ಮ್ಯಾಕರಲ್ನಲ್ಲಿ ಪಾದರಸ ಹೆಚ್ಚಿರುವುದರಿಂದ ಮಕ್ಕಳು, ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಚಿಕ್ಕ ಮೀನುಗಳನ್ನು ಆರಿಸಿಕೊಳ್ಳುವುದು ಉತ್ತಮ. 7ನೇ ಪ್ರಶ್ನೆ, ಭೂಮಿಯ ಮೇಲಿನ ಯಾವ ಜೀವಿಗೆ ಕ್ಯಾನ್ಸರ್ ರೋಗ ಬರುವುದೇ ಇಲ್ಲ? ಆಪ್ಷನ್ಸ್: ಎ ತಿಮಿಂಗಲ, ಬಿ ಆನೆ, ಸಿ ಉಷ್ಟ್ರಪಕ್ಷಿ, ಡಿ ಜಿರಾಫೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ. ಆನೆಯ ಸರಾಸರಿ ಜೀವಿತಾವಧಿ ನಮ್ಮಂತೆಯೇ ಇರುತ್ತದೆ. ಆದರೆ ಆನೆ ಇಷ್ಟು ದೊಡ್ಡ ಪ್ರಾಣಿಯೇ ಆಗಿದ್ದರೂ ಕಾಯಿಲೆಗಳಿಂದ ಬಳಲುವುದು ಬಹಳ ಅಪರೂಪ. ಅದರಲ್ಲೂ ಆನೆಗೆ ಕ್ಯಾನ್ಸರ್ ಬರುವುದೇ ಇಲ್ಲ ಎಂಬುದು ದೊಡ್ಡ ವಿಚಾರವಾಗಿದೆ. ಏಕೆಂದರೆ ಆನೆಯು ಮನುಷ್ಯನಿಗಿಂತ ಲಕ್ಷಾಂತರ ಪಟ್ಟು ಹೆಚ್ಚು ಜೀವಕೋಶಗಳನ್ನು ಹೊಂದಿರುತ್ತದೆ. ಸಾಕಷ್ಟು ಪ್ರಮಾಣದ DNA ಹಾನಿಯಾದಾಗ ಇದು ಕ್ಯಾನ್ಸರ್ ಆಗಿ ರೂಪುಗೊಳ್ಳುತ್ತದೆ. ಆದರೆ ಆನೆಗಳಿಗೆ ಹೆಚ್ಚಿನ DNA ಹಾನಿ ಇರುವುದಿಲ್ಲ. ಈ ಕಾರಣದಿಂದಾಗಿ ಆನೆಗೆ ಕ್ಯಾನ್ಸರ್ ಕಾಣಿಸಿಕೊಳ್ಳುವುದು ಬಹಳವೆಂದರೆ ಬಹಳ ಅಪರೂಪ. ಆನೆಗಳು P53 ಜೀನ್ನ 20 ಪ್ರತಿಗಳನ್ನು ಹೊಂದಿದ್ದರೆ ಮಾನವರು ಕೇವಲ ಒಂದನ್ನು ಮಾತ್ರ ಹೊಂದಿರುತ್ತಾರೆ. ಈ ಜೀನ್ DNA ದೋಷಗಳನ್ನು ಸುಲಭವಾಗಿ ಸರಿಪಡಿಸುತ್ತದೆ. ಆದರೆ ಮಾನವರಲ್ಲಿ ಈ ಜೀನ್ ಅಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ. 8ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಶಕ್ತಿಶಾಲಿ ತರಕಾರಿ ಯಾವುದು? ಆಪ್ಷನ್ಸ್: ಎ ಕುಂಬಳಕಾಯಿ, ಬಿ ಸುವರ್ಣಗಡ್ಡೆ, ಸಿ ನುಗ್ಗೆಕಾಯಿ, ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಸಿ ನುಗ್ಗೆಕಾಯಿ. ನುಗ್ಗೆಕಾಯಿಯನ್ನು ವಿಶ್ವದ ಅತ್ಯಂತ ಶಕ್ತಿಶಾಲಿ ತರಕಾರಿ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಹಾಲಿಗಿಂತಲೂ 4 ಪಟ್ಟು ಹೆಚ್ಚು ಕ್ಯಾಲ್ಸಿಯಂ, ಬಾಳೆಹಣ್ಣಿಗಿಂತ 3 ಪಟ್ಟು ಹೆಚ್ಚು ಪೊಟ್ಯಾಷಿಯಂ ಮತ್ತು ಮಾಂಸಕ್ಕಿಂತ 2 ಪಟ್ಟು ಹೆಚ್ಚು ಪ್ರೋಟೀನ್ ಇರುತ್ತದೆ. ಆಹಾರದಲ್ಲಿ ನಿಯಮಿತವಾಗಿ ನುಗ್ಗೆಕಾಯಿಗಳನ್ನು ಸೇರಿಸಿಕೊಳ್ಳುವುದರಿಂದ ಕಬ್ಬಿಣ, ವಿಟಮಿನ್ ಸಿ ಮತ್ತು ಕಾಲಜನ್ ಉತ್ಪಾದನೆಗೆ ಸಹಾಯವಾಗುತ್ತದೆ. ಇದು ರಕ್ತ ಪೂರೈಕೆಯನ್ನು ಸುಧಾರಿಸುತ್ತದೆ. ಕೂದಲುಗಳು ಆರೋಗ್ಯಕರವಾಗಿರುತ್ತದೆ. ಅಲ್ಲದೆ ಕೂದಲು ಉದುರುವ ಸಮಸ್ಯೆಯು ಕಡಿಮೆಯಾಗುತ್ತದೆ. ನುಗ್ಗೆಕಾಯಿ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ, ಹೃದಯವನ್ನು ಆರೋಗ್ಯವಾಗಿಡುತ್ತದೆ ಮತ್ತು ಮಧುಮೇಹ ರೋಗಿಗಳಿಗೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರು ಈ ತರಕಾರಿಯನ್ನು ಸೇವಿಸಬೇಕು. ಇದಲ್ಲದೆ ನಿಯಮಿತ ಆಹಾರದಲ್ಲಿ ಬೇಳೆ ಮತ್ತು ನುಗ್ಗೆಕಾಯಿ ಬಳಸಿ ಹಲವಾರು ಆರೋಗ್ಯ ಪ್ರಯೋಜನವನ್ನು ಪಡೆಯಬಹುದು. 9ನೇ ಪ್ರಶ್ನೆ, ಹಲಸಿನ ಹಣ್ಣನ್ನು ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ಹೃದ್ರೋಗ, ಸಿ ಕ್ಯಾನ್ಸರ್, ಡಿ BP. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಹಲಸಿನ ಹಣ್ಣಿನಲ್ಲಿ ಪ್ರಿಬಯೋಟಿಕ್ಸ್ ಇರುವುದರಿಂದ ಕರುಳಿನಲ್ಲಿ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಸಹ ಬೆಂಬಲಿಸುತ್ತದೆ. ಇದು ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಈ ಹಣ್ಣಿನಲ್ಲಿರುವ ವಿಟಮಿನ್ ಸಿ ಇಂದ ಉತ್ಪತ್ತಿಯಾಗುವ ಕಾಲಜನ್ ಗಾಯವನ್ನು ಗುಣಪಡಿಸುವಲ್ಲಿ ಮತ್ತು ಆರೋಗ್ಯಕರ ಮೂಳೆಗಳು, ಸಂಯೋಜಕ ಅಂಗಾಂಶಗಳು, ಕಾರ್ಟಿಲೇಜ್ ಮತ್ತು ರಕ್ತನಾಳಗಳನ್ನು ನಿರ್ವಹಿಸುತ್ತದೆ. ಹಲಸಿನ ಹಣ್ಣಿನಲ್ಲಿರುವ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ, ಉತ್ಕರ್ಷಣ ನಿರೋಧಕಗಳು ಮತ್ತು ಫೈಬರ್ ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಫ್ಲೆವನಾಯ್ಡ್ಗಳು, ಸಫೋನಿನ್ಗಳು ಮತ್ತು ಟ್ಯಾನಿನ್ಗಳಂತಹ ಫೈಟೋಕೆಮಿಕಲ್ಗಳು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದ್ದು, ಅದು ಪ್ರಕ್ರಿಯೆಯಲ್ಲಿ ನಿಮ್ಮ ದೇಹವನ್ನು ರಕ್ಷಿಸುವ ಸ್ವತಂತ್ರ ರಾಡಿಕಲ್ಗಳಿಂದ ಪರಿಣಾಮಗಳನ್ನು ಎದುರಿಸುತ್ತದೆ. ಇದು ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. ಹಲಸಿನ ಹಣ್ಣು ಪೊಟ್ಯಾಷಿಯಂನ ಸಮೃದ್ಧ ಮೂಲವಾಗಿದೆ. ಪೊಟ್ಯಾಷಿಯಂ ಸೋಡಿಯಂನ ಪರಿಣಾಮಗಳನ್ನು ಪ್ರತಿರೋಧಿಸುವ ಮೂಲಕ ರಕ್ತನಾಳಗಳ ಗೋಡೆಗಳಲ್ಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ನಿಮ್ಮ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ನೈಸರ್ಗಿಕವಾಗಿ ಬಲಪಡಿಸುತ್ತದೆ ಹಾಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ವಿಟಮಿನ್ ಎ ಮತ್ತು ಸಿ ಯ ಸಮೃದ್ಧ ಮೂಲವಾಗಿರುವುದರಿಂದ ರೋಗಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಎಂದು ಯಾವ ಪ್ರದೇಶವನ್ನು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಕೊಡಗು, ಬಿ ಸಕಲೇಶಪುರ, ಸಿ ಚಿಕ್ಕಮಗಳೂರು, ಡಿ ಶಿವಮೊಗ್ಗ. ಸರಿಯಾದ ಉತ್ತರ ಆಪ್ಷನ್ ಬಿ ಸಕಲೇಶಪುರ. ಸಮುದ್ರ ಮಟ್ಟದಿಂದ ಸುಮಾರು 950 ಮೀಟರ್ ಎತ್ತರದಲ್ಲಿರುವ ಸಕಲೇಶಪುರವು ಕರ್ನಾಟಕದ ಒಂದು ಪ್ರಶಾಂತ ಗಿರಿಧಾಮವಾಗಿದ್ದು, ವರ್ಷ ಪೂರ್ತಿ ಆಹ್ಲಾದಕರ ಹವಾಮಾನಕ್ಕೆ ಹೆಸರುವಾಸಿಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಈ ಸುಂದರವಾದ ತಾಣವು ದಟ್ಟವಾದ ಕಾಡುಗಳು, ಹೊಳೆಯುವ ನದಿಗಳು, ಜಲಪಾತಗಳು ಮತ್ತು ಕಾಫಿ, ಏಲಕ್ಕಿ, ಮೆಣಸು ಮತ್ತು ಅಡಿಕೆಗಳ ಸಮೃದ್ಧ ತೋಟಗಳಿಂದ ಆವೃತವಾಗಿದೆ.
ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.